ಶಾಸಕ ದಿನಕರ್ ಶೆಟ್ಟಿ ಅವರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಗೆ ಬೆದರಿಕೆ ಹಾಕುವ ಗೂಂಡಾಗಿರಿ ಪ್ರವೃತ್ತಿಯನ್ನು ಮುಂದುವರಿಸಿದರೆ ಶಾಸಕರ ಬುಡಕ್ಕೆ ಕೈ ಹಾಕಬೇಕಾಗುತ್ತದೆ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಎಚ್ಚರಿಸಿದರು. ಕುಮಟಾ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೂರಜ್ ಸೋನಿ ಅವರು, ಶಾಸಕರಾದ ದಿನಕರ್ ಶೆಟ್ಟಿ ಅವರು ಅತಿ ಬುದ್ಧಿವಂತಿಕೆ, ರಾಜಕೀಯ ತಂತ್ರಗಾರಿಕೆ ನಡುವೆ ಹಿಂದಕಾಲ ಸಾಧನೆ ಮಾಡುತ್ತಿರುವುದು ಬೇಸರದ ಸಂಗತಿ. ತಾನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡುತ್ತೇನೆ, ಈ ವಿಚಾರಕ್ಕೆ ನಾನು ಏನನ್ನು ಮಾತನಾಡಲಾರೆ ಎನ್ನುವ ಶಾಸಕರು ಮತ್ತೆ ಹುಟ್ಟುಗುಣ ಪ್ರವೃತ್ತಿ ಮುಂದುವರೆಸಿದ್ರು. ಕಂಡಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡುವುದನ್ನು ಕರಗತ ಮಾಡಿಕೊಂಡಿದ್ದಾರೆ. ಶಾಸಕ ದಿನಕರ್ ಶೆಟ್ಟರೇ, ನಿಮಗೆ ಹೆದರಿ ನಾನು ಸುಮ್ಮನಿಲ್ಲ. ಮೈತ್ರಿ ಧರ್ಮ ಪಾಲಿಸಬೇಕು ಎನ್ನುವ ಕಾರಣಕ್ಕೆ ಮಾತ್ರ ನಾನು ಸುಮ್ಮನಿದ್ದೇನೆ. ನಿಮ್ಮ ಈ ಬೆದರಿಕೆ ಗೂಂಡಾಗಿರಿ ಪಾಳೆಗಾರಿಕೆಗೆ ನಾವು ಅವಕಾಶ ಕೊಡುವುದಿಲ್ಲ. ನನ್ನ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿದರೆ, ತೊಂದರೆ ಕೊಡುವುದನ್ನು ಮಾಡಿದರೆ ನಿಮ್ಮ ಬುಡಕ್ಕೆ ಕೈ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗೋವಾದ ಪರ್ತಗಾಳಿ ಮಠಕ್ಕೆ ಶ್ರೀರಾಮನ ಪ್ರತಿಮೆಯ ದರ್ಶನ ಮಾಡಿಸಲು ಜಿಎಸ್ಬಿ ಮುಖಂಡರು ನನ್ನನ್ನು ಕರೆದುಕೊಂಡು ಹೋಗಿದ್ದಕ್ಕೆ ಆ ಮುಖಂಡರಿಗೆ ಫೋನ್ ಮಾಡಿ ರೇಗಾಡಿದ್ದಲ್ಲದೆ, ನೀನು ಹೇಗೆ ದಂಧೆ ನಡೆಸುತ್ತೀಯಾ ನೋಡುತ್ತೇನೆ, ನಿನ್ನ ಉದ್ಯೋಗವನ್ನ ಹೇಗೆ ನಿಲ್ಲಿಸಬೇಕು ಎನ್ನುವುದು ನನಗೆ ಗೊತ್ತಿದೆ ಎಂದು ಧಮಕಿ ಹಾಕಿದ್ದಾರೆ. ಜಿಎಸ್ಬಿ ಸಮುದಾಯದವರು ವ್ಯವಹಾರ ಜ್ಞಾನ ಉಳ್ಳವರು. ಅವರಿಗೆ ಬೆದರಿಕೆ ಹಾಕುವುದು ನಾಚಿಕೆಗೇಡಿನ ಕೆಲಸ. ಶಾಲಾ ಕಾರ್ಯಕ್ರಮವೊಂದರಲ್ಲಿ ನನ್ನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿದ್ದಕ್ಕೆ ರಂಪಾಟ ಮಾಡಿದ್ದಾರೆ. ಅಲ್ಲಿಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಇಷ್ಟು ವರ್ಷ ಶಾಸಕರಾಗಿದ್ದ ನಿಮಗೆ ಸ್ವಲ್ಪವಾದರೂ ಮಾತಿನಲ್ಲಿ ಹಿಡಿತವಿದೆಯೇ? ಇವೆಲ್ಲ ಮರ್ಯಾದೆ ಇಲ್ಲದ ಮಾತುಗಳಿವು. ಇಂತಹ ಮಾತುಗಳು ನಿಮಗೆ ಮತ್ತು ನಿಮ್ಮ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ. ಸೂರಜ್ ಕಾಂಗ್ರೆಸ್ಗೆ ಹೋಗುತ್ತಾರೆ ಎಂದು ಹೋದಲ್ಲೆಲ್ಲ ಹೇಳಿದ್ದೀರಿ. ಶಾಸಕ ದಿನಕರ್ ಶೆಟ್ಟಿ ಅವರು ಒಡೆದು ಆಳುವ ನೀತಿ ಅನುಸರಿಸುತ್ತಿದ್ದಾರೆನ್ನುವುದು ಇಲ್ಲಿ ಸ್ಪಷ್ಟ. ನಮ್ಮ ಕಾರ್ಯಕರ್ತರ ದಿಕ್ಕು ತಪ್ಪಿಸಲು ಸೂರಜ್ ಕಾಂಗ್ರೆಸ್ಗೆ ಹೋಗುತ್ತಾರೆ ಎನ್ನುವ ಮೂಲಕ ಗೊಂದಲ ಸೃಷ್ಟಿಸುತ್ತೀರಿ. ನೇರವಾಗಿ ಯಾವ ಕ್ಷೇತ್ರದಲ್ಲಾದರೂ ಬನ್ನಿ, ಅಲ್ಲಿ ನಾನು ನನ್ನ ರಾಜಕೀಯ ಜೀವನ ಕುಮಾರಸ್ವಾಮಿ ಅವರೊಂದಿಗೆ ಮುಂದುವರಿಯಲಿದೆ ಎಂದು ಶಪಥ ಮಾಡುವೆ. ನೀವು ಬರಲಿರುವ 2028ರ ಚುನಾವಣೆಯಲ್ಲಿ ಬಿಜೆಪಿಯಲ್ಲೇ ಮುಂದುವರಿಯುವೆ ಎಂದು ದೇವರ ಮುಂದೆ ನಿಂತು ಹೇಳಿ ನೋಡೋಣ ಎಂದು ಸವಾಲು ಹಾಕಿದರು. ಕಾಂಗ್ರೆಸ್ ಕದ ತಟ್ಟಿದ ನೀವು ನನಗೆ ಗೂಬೆ ಕೂರಿಸಲು ಹೊರಟಿದ್ದೀರಾ ಎಂದು ಶಾಸಕ ದಿನಕರ್ ಶೆಟ್ಟಿ ವಿರುದ್ಧ ಕಿಡಿಕಾರಿದರು. ಅಂಗಪಕ್ಷದ ಮಿತ್ರರಾದ ದಿನಕರ್ ಶೆಟ್ಟಿ ಅವರು ಇವತ್ತು ಅವ್ರ ಶಾಸಕರಿದ್ದಾರೆ. ನಾನು ಅವ್ರ ಶಾಸಕರಲ್ಲ ಅಂತ ಎಲ್ಲೂ ಹೇಳಲಿಲ್ಲ. 600 ವೋಟಲ್ಲಿ ಅವ್ರಿಗೆ ಗೆದ್ರೂ ನಾನು ಅಷ್ಟೇ ಅರ್ಹತೆ ಇದ್ದವನು ಅಂತ ನಾವೆಲ್ಲೂ ಬಡಾಯಿ ಕೊಚ್ಕೊಂಡಿಲ್ಲ, ಹೇಳ್ಕೊಂಡಿಲ್ಲ. ಬುದ್ಧಿವಂತರ ಲಕ್ಷಣವನ್ನು ನಾವು ತೋರಿಸ್ಕೊಂಡಿಲ್ಲ, ನಾವು ಒಪ್ಕೊಂಡಿದ್ದೀವಿ. ನಾವು ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಸಲಹೆ 1-2-3 ಸಲ ಕೊಟ್ಟಿದ್ದೀವಿ. ಬಿಟ್ಟರೆ ಬೇರೆ ಅನ್ಯ ಅರ್ಥ ಬರೋರಲ್ಲಿ ಅವ್ರನ್ನ ಎಲ್ಲೂ ನಾನು ಅರ್ಕೊಂಡಿಲ್ಲ. ಮಧ್ಯದಲ್ಲಿ ಬೇರೆ ಕೋರ್ಟ್ ನ್ಯಾಯಾಲಯಕ್ಕೆ ಹೋದಾಗ ಆ ತೀರ್ಪು ನಮ್ಮ ಪರವಾಗಿ ಸಿಕ್ಕಿದಾಗ ಅವ್ರು ಕೊಟ್ಟಂತ ಹೇಳಿಕೆಗೆ ಪ್ರತಿರೋಧವಾಗಿ ನಾನು ಹೇಳಿಕೆ ಕೊಟ್ಟೇ ಬಿಟ್ರೆ ನಾವು ಯಾವುದೇ ಥರದ ಅವ್ರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಪಕ್ಷದ ಬಗ್ಗೆ ನಾವಿಲ್ಲೂ ಮಾತಾಡಿಲ್ಲ. ಮತ್ತು MP ಚುನಾವಣೆಯಲ್ಲಿ ಏನು ಕೆಲಸ ಮಾಡಬೇಕು ಮಾಡಿದ್ವಿ. ಅದು ಅಲ್ಲಿ MP ಗೆದ್ದಂಥ ಅಭ್ಯರ್ಥಿ ಕಾಗೇರಿ ಸಾಹೇಬರಿಗೂ ಗೊತ್ತಿಲ್ಲ. ಆದರೆ ಮೊನ್ನೆ ದೀಪಾವಳಿಗಿಂತ ಸ್ವಲ್ಪ ಮೊದಲೇ ಒಂದು ಹೇಳಿಕೆ ಕೊಡ್ತಾರೆ. ನಾನು ಮತ್ತೆ ಹೇಳಿಕೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಅಂದರೆ ಒಂದು ಅವ್ರ ಬಗ್ಗೆ ನಾನು ಏನು ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ. ಅವರು ಬಾಲ್ಯಶ್ಯ ಅಲ್ಲ, ನಾನು ಅತೀ ಬುದ್ಧಿವಂತ ಇದ್ದೀನಿ ಅನ್ನೋದು ಗೊತ್ತಿದ್ದು, ರಾಜಕೀಯದಲ್ಲಿ ತಂತ್ರಗಾರಿಕೆ ಮಾಡೇ ಮುಂದೆ ಬರಬೇಕು ಅನ್ನೋದು, ಆದ್ರೆ ಹಿಂದಕಾಲ ಸಾಧನೆ ಮಾಡ್ತಾರೆ ಅನ್ನೋದೇ ಬೇಜಾರು. ಅವರು ಅವಾಗ ಹೇಳಿಕೆ ಕೊಡ್ತಾರೆ, ನಾನು ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಹೇಳಿಕೆ ಕೊಡೋದಿಲ್ಲ, ನಾನು ಅಭಿವೃದ್ಧಿ ಪರವಾಗಿ ಮಾಡ್ತೀನಿ ಅಂತ ಹೇಳಿದವರು ಮತ್ತೆ ಅದೇನಿದೆ ಹುಟ್ಟು ಗುಣ ಬಿಡೋದಕ್ಕಾಗೋದಿಲ್ಲಲ್ಲ. ಆ ಹುಟ್ಟು ಗುಣ ಮತ್ತೆ ಚಾಳಿ ಸ್ಟಾರ್ಟ್ ಮಾಡ್ತಾನೆ. ಕಂಡಲ್ಲಿ ಬೇರೆ ಬೇರೆ ರೀತಿಯಿಂದ ಹೇಳಿಕೆ ಕೊಡುವಂಥದ್ದು ಆರಂಭ ಮಾಡಿದ್ದಾರೆ. ವಿಶೇಷವಾಗಿ ಅವರ ಹೇಳಿಕೆಯಲ್ಲಿ ಮೊನ್ನೆ ನೋಡಿದೆ, ನಾವು ಇಲ್ಲಿ BJP ಗೆದ್ದಂಥದ್ದು ಇಲ್ಲಿ ನಾವೇ ಸೀಟ್ ತಗೊಂಡ್ಬರ್ತೀವಿ, ಅವ್ರು ತಾವೇ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದಾರೆ. MLA ಚುನಾವಣೆ ನೆಕ್ಸ್ಟ್ ನಮಗೆ ಅದು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಇವೆಲ್ಲ ಮಾತಾಡ್ತೀವಿ. ನಾನು ನನ್ನ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತೀನಿ, ಆ ರೀತಿ ಬಾಲೇಶ್ಯ ಹೇಳಿಕೆ ಅಥವಾ ಆ ರೀತಿ ಕೆಳಮಟ್ಟದ ಹೇಳಿಕೆ ನಾವು ಯಾವತ್ತೂ ಕೊಟ್ಟಿಲ್ಲ. ನಾವು ಹೇಳ್ಕೊಂಡಿದ್ದೀವಿ, ಖಂಡಿತವಾಗೂ ನಮ್ಗೆ ಇಲ್ಲಿ ವಿಶ್ವಾಸ ಇದೆ, ನಮಗೆ ಸಿಗ್ಬೋದು ಅಂತ. ಸಿಕ್ಕೇ ಬಿಡ್ತು ಅನ್ನೋ ಮಾತು ನಾವು ಎಲ್ಲೂ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ನಾವು ಹಂಗೂ ಪಕ್ಷದಲ್ಲಿದ್ದೀವಿ, ನಮಗೂ ನಮ್ಮದೇ ಆದ ಲಿಮಿಟೇಷನ್ ಗೊತ್ತು. ಇವ್ರು ಹೇಳ್ತಾರೆ ಇಲ್ಲಿ ಗೆದ್ದದಕ್ಕೆ ನಮಗೆ ಸಿಗ್ತದಂತ. ಗೆದ್ದದ್ದು 600 ವೋಟಲ್ಲಾದರೂ ಮಾತುಗಳು ಮಾತ್ರ ಭಾಳ ಹೇಳ್ತಾರೆ. ಇದೇ ನಾವು ಮೈತ್ರಿಕೂಟದಲ್ಲಿ ಕೋಲಾರ MP BJP ದಿತ್ತು,
ಅವ್ರು ಗೆದ್ರೂ ಪಕ್ಷದ ಹೊಂದಾಣಿಕೆ ಬಂದಾಗ ಎಲ್ಲರ JDS ಅವ್ರ ಜೊತೆಗೆ ವಿಶ್ವಾಸದಿಂದ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಕೋಲಾರ ನಮ್ಗೆ ಬಿಟ್ಕೊಡ್ಲಿಲ್ಲ. BJP ಗೆದ್ದ ಕ್ಷೇತ್ರ ಆದ್ರೆ ನಮ್ಗೆ ಬಿಟ್ಕೊಡ್ಲಿಲ್ವ. ಹಂಗಾಗಿ ಯಾವ್ದು ಇಟ್ಕೊಂತಾರೆ ಯಾವ್ದು ಬಿಟ್ಕೊಡ್ತಾರೋ ಅದು ಮೈತ್ರಿ ಬಿಟ್ಟದ್ದು, JDS BJP ಮೈತ್ರಿಗೆ ಬಿಟ್ಟಿದ್ದು. ನಮ್ಮ ಸರ್ವೋಚ್ಚ ನಾಯಕರ ಬಗ್ಗೆ ನಮ್ಗೆ ನಂಬಿಕೆ ಇದೆ. ದೇವೇಗೌಡರು ಕುಮಾರಸ್ವಾಮಿ ಅವ್ರ ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ. ಅವರು ಆ ತಲೆಬಾಗುವ ಕೆಲಯಲ್ಲಿ ವರಿಷ್ಠ ಹೆಂಗೆ ತೀರ್ಮಾನ ಕೊಡ್ತಾರ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿ ಬಿಟ್ರೆ ಈ ರೀತಿ ಹೇಳಿಕೆ ಕೊಡಬಾರ್ದು ಮೈತ್ರಿ ಧರ್ಮ ಇದ್ದಾಗ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. GSP ಮುಖಂಡರು ಕರ್ಕೊಂಡು ಹೋಗಿ ನಾನು ಸಂದರ್ಭ ಬಂದಾಗೆ ಅವ್ರ ಹೆಸರು ಹೇಳ್ತೀನಿ, ಅವ್ರ ಮುಂದೆ ಕೂಡಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀನಿ. ಕರ್ಕೊಂಡು ಹೋಗಿದ್ದು ಒಂದೇ ಕಾರಣಕ್ಕೆ ಅವ್ರಿಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ, ನೀನ್ ಹೆಂಗೆ ದಂಧೆ ಮಾಡ್ತೇನೆ ನಾನು ನೋಡ್ತೆ. GSP ಸಮಾಜದವರು ಸೌಮ್ಯರು, ಅವರು ವ್ಯವಹಾರ ಜ್ಞಾನ ಐತಿ, ವ್ಯವಹಾರದಲ್ಲಿ ಭಾಳ ಮುಂದೆ ಹೋದಂತ. ಅವ್ರಿಗೆ ಈ ರೀತಿ ಬೆದರಿಕೆ ಹಾಕೋದಿದೆಲ್ಲ ಇದು ನಾಚಿಕೆಗಳ ಕೆಲಸ. ನಿಮ್ಮ ಉದ್ಯೋಗ ಹೆಂಗ್ ನಿಲ್ಲಿಸ್ಬೇಕು ಅಂತ ನಂಗೆ ಗೊತ್ತದೆ. ಮತ್ತೊಂದು ಕಡೆ SDMC ಇದು ನಮ್ಮ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವ ಅದು ಸಮಯ ಸಂದರ್ಭ ಬಂದಾಗ ನಾನೆಲ್ಲ ಬಿಚ್ಚಿ ಹೇಳ್ತೀನಿ. ಹಂಗೆ ಯಾರ್ಯಾರು ಅಂತ ಹೆಸರಿಡದೆ ಹೇಳ್ತೀನಿ. ಮತ್ತೆ ಈ ಶಾಲಾ ಕಾರ್ಯಕ್ರಮದಲ್ಲಿ ನನ್ನನ್ನ ಗೆಸ್ಟ್ ಹಾಕೋದಕ್ಕೆ ರಂಪಾಟ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ದಿನಕರ್ ಶೆಟ್ಟಿ, ನೀವು ಇಷ್ಟು ವರ್ಷ ಶಾಸಕರಾಗಿದ್ದವರು ಒಂದು ಚೂರು ಆದ್ರೂ ನಿಮ್ಗೆ ಆ ಮಾತಿನಲ್ಲಿ ಹಿಡ್ತಾ ಇದೆಯಾ? ಸಮುದಾಯದತ್ತ ಶಾಲೆ ಅನ್ನೋದು ಇಡೀ ಸರ್ಕಾರ ಒಪ್ಕೊಂಡು ಸಮುದಾಯದ ಮುಖಾಂತರ ಶಾಲೆಯನ್ನು ತಗೊಂಡು ಹೋಗ್ತಾ ಇದೆ. ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ. ನಮ್ಮಲ್ಲಿಯ ಶಿಕ್ಷಕರು, ಅಲ್ಲಿ SDMC ಅವರು, ಎಲ್ಲ ಸ್ಥಳೀಯರು ಸೇರಿ ಪಕ್ಷಾತೀತವಾಗಿ ಎಲ್ಲರನ್ನು ಕರೆದಿ, ದಾನಿಗಳನ್ನು ಕರೆದಿ ವಾರ್ಷಿಕೋತ್ಸವ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಅಲ್ಲಿ ಹೋಗಿ ನಿಮ್ಮ ಮರ್ಯಾದೆ ಇಲ್ದಿದ್ದು ಮಾತಾಡ್ತಿದ್ರು ನಿಮ್ಮ ಘನತೆಗೆ ಶೋಭೆ ತರ್ತದೆ, ನಿಮ್ಮ ಸ್ಥಾನಕ್ಕೆ ಶೋಭೆ ತರ್ತದೆ. ಕೆಲವೊಂದು ಪಂಚಾಯತ್ಗೆ ಲೆಟರ್ ಬರ್ದಿ, ಇಒ ಮುಖಾಂತರ ಲೆಟರ್ ಬರ್ದಿ, ನೀವೆಲ್ಲ ಯಾವ್ಯಾವ ಅನುದಾನ ಎಲ್ಲೆಲ್ಲಿದೆ ಅದನ್ನೆಲ್ಲ ನೀವು ಓಪನ್ ಆಗಿ ಇದು ಮಾಡಿ ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಎಲ್ಲ ಹೇಳ್ತಾರೆ. ತನಿಖೆ ಮಾಡ್ಸಕ್ಕೆ ನಮಗೂ ಗೊತ್ತಿದೆ. MLA ಶಾಸಕರ ಅಭಿವೃದ್ಧಿ ಏನು ಫಂಡ್ ಇದೆ ಅದ್ರದ್ದು ತನಿಖೆ ಮಾಡಿಸುವಂಥದ್ದು ನಮಗೂ ಗೊತ್ತಿದೆ. ಮತ್ತೆ ನೀವು ಪ್ರೆಸ್ ಮೀಟ್ ಅಲ್ಲಿ ಲಾಸ್ಟ್ ಟೈಮ್ ಏನ್ ಹೇಳಿದ್ರಿ, ನಾನು ಯಾಕೆ ಸುಮ್ಮನೆ ಉಳಿದೆ ಅಂದ್ರೆ, ಯಾಕೆ ನೀವೊಂದು ಮಾತು ಹೇಳಿದ್ರಿ ಮತ್ತೆ ಮುಂದೆ ಇದ್ರ ವರ್ಷದ ಬೇಡ. ನಾನು ಹೆದರ್ಕೊಂಡು ಸುಮ್ಮನಿದ್ದದ್ದಲ್ಲ. ಒಂದು ಮಾತು ಏನ್ ಹೇಳಿದ್ರಿ, ಸೂರಜ್ ಕಾಂಗ್ರೆಸ್ಗೆ ಹೋಗ್ತಾನಂತ. ಅಂದ್ರೆ ನಾನು ಈ ದಿನಕರ್ ಶೆಟ್ಟಿ ಮನಸ್ಥಿತಿ ಅವ್ರದ್ದು ಹೆಂಗಿದೆ ಅಂದ್ರೆ ಒಡೆದಾಳು ನೀತಿಯನ್ನೇ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ದಿಕ್ಕು ತಪ್ಸಕ್ಕೆ ಇವ್ನು ಕಾಂಗ್ರೆಸ್ಗೆ ಹೋಗ್ತಾನೆ ಅಂತಾರೆ. ನನ್ನ ಮಿತ್ರರು ಒಂದು ಹೇಳಕ್ ಬಯಸ್ತೀನಿ, ನೀವು ಹೇಳಿದ ದೇವ್ರ ಹತ್ರ ಮುಂದೋಗಿ ನಿಲ್ಲೋಣ. ನೀವು ಯಾವ ದೇವ್ರಿಗೆ ಹೇಳ್ತೀರಿ ಬರ್ತೀನಿ, ನಾನು ನಿಲ್ತೀನಿ, ನೀವು ನಿಲ್ತೀನಿ. ನಾನು ಹೇಳ್ತೀನಿ ನನ್ನ ರಾಜಕೀಯ ಜೀವನ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾಡ್ತೀನಿ. ನೀವು ಈಗ ಮುಂದೆ ಬರೋ 2028 ಚುನಾವಣೆಗೆ BJPಲಿ ಇರ್ತೀರಿ ಅಂತ ಸ್ಪಷ್ಟವಾಗಿ ಒಂದು ದೇವ್ರ ಮುಂದೆ ಹೇಳಿ ನೋಡ. ನೀವು ಕಾಂಗ್ರೆಸ್ ಬಾಗಿಲಕ್ಕೆ ತಟ್ಟು ಬಿಟ್ಟು ಮತ್ತೆ ನನಗೆ ಅದರದ್ದು ಗೂಬೆ ಕೂರ್ಸ ಕೊಟ್ಟಿದ್ದೀರಾ. ಮಾತಾಡೋದು ಸ್ವಲ್ಪ ಹಿಡ್ತಾ ಇರಿ. ನೀವು ಅಭಿವೃದ್ಧಿ ಬಗ್ಗೆ ಹೋಗ್ತೀನಿ ಅಂದಿದ್ರೆ ಅದನ್ನ ಮಾಡ್ತಾರೆ. ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಮಾಡುವಂಥದ್ದು ನೀವು ಮಾಡ್ತಾರೆ. ಅದು ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ರಿ ಅಂದ್ರೆ ಹುಷಾರ್. ನನ್ನ ಲೀಡರ್ಸ್ಗೆ, ನನ್ನ ಕಾರ್ಯಕರ್ತರಿಗೆ ಯಾವ ತೊಂದರೆ ಆದ್ರೂ ನಾವು ಸಹಿಸ್ಕೊಳಲ್ಲ. ನಾವು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಆರಂಭ ಮಾಡಬೇಕಾಗ್ತದೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಾನು ಮತ್ತು ಮುಂದಿನ ದಿನದಲ್ಲಿ ಈ ಪತ್ರಿಕಾಗೋಷ್ಠಿ ಮುಂದುವರಿಸೋದಿಲ್ಲ.
ನೀವು ಹೇಳಿದ್ರಲ್ಲ ನಾನು ಮತ್ತೆ ಮುಂದುವರ್ಸೋದಿಲ್ಲ ಅಂತ ನೀವು ಕೆಲವೊಂದು ಮಾತಾಡಿದ್ರಲ್ಲ, ಅದಕ್ಕೆ ನಾನು ಒಂದಿಷ್ಟು ಮಾತಾಡ್ಕೊಂಡು ಮುಂದುವರ್ಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು ನೀವು ಹೇಳಿಕೆ ಕೊಟ್ಟಿದ್ರಿ, ಅವ್ರು ಹೆಂಡತಿ ಏನು ಕಮಿಷನ್ ತಗೊಂಡಿಲ್ವಾ ಅಂತ. ಅವರು ನನ್ನ ಕಾರ್ಯಕರ್ತರಿಗೆ, ನನ್ನ ಲೀಡರ್ಸ್ಗೆ ಧಮಕಿ ಕೊಡುವಂಥ ಗುಂಡಾಗಿರಿ ಪ್ರವೃತ್ತಿ, ಪಾಳೆಗಾರ ಪ್ರವೃತ್ತಿ ಆರಂಭ ಮಾಡಿದ್ದಾರೆ. ನಾನು ಪರ್ತಗಾಳಿ ಮಠಕ್ಕೆ ಆ ಒಂದು ಸುವರ್ಣ ಅವಕಾಶದ ಸಂದರ್ಭದಲ್ಲಿ ಬೆದರಿಕೆ, ಗುಂಡಾಗಿರಿ, ಪಾಳೆಗಾರಿಕೆ ಮಾಡುವಂಥದ್ದು ನಾನು ಕಠೋರವಾಗಿ ಖಂಡಿಸ್ತೀನಿ. ದಿನಕರ್ ಶೆಟ್ಟಿ, ನಿಮ್ಮ ಹೆದರ್ಕಂಡು ನಾನು ಸುಮ್ಮನಿಲ್ಲ, ಆದರೆ ನಾವೆಲ್ಲರೂ ಜೊತೆಗೆ ಹೋಗ್ಬೇಕು ಅನ್ನೋ ಅನಿವಾರ್ಯ ಇದೆ. ನನ್ನ ಪಕ್ಷದ ಹಿರಿಯರು ನಿಮ್ಮ ಒಂದು ಪಕ್ಷದ ಜೊತೆ BJP ಜೊತೆಗೆ ಮೈತ್ರಿಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಉಳಿದೆ. ಹಂಗಂತ ನಿಮ್ಮ ಬೆದರಿಕೆ, ಗುಂಡಾಗಿರಿಕೆ, ಪಾಳಿಗಾರಿಕೆ ನಡೆಯೋದಕ್ಕೆ ನಾವೆಲ್ಲ ನಿಮಗೆ ಅವಕಾಶ ಕೊಡೋದಿಲ್ಲ. ನನ್ನ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತಾಡಿ, ನನ್ನ ಕಾರ್ಯಕರ್ತರ ಬಗ್ಗೆ ಏನಾದರೂ ನೀವು ತೊಂದರೆ ಕೊಡೋಕ್ಕೆ ಆರಂಭ ಮಾಡಿದ್ರೆ ನಿಮ್ಮ ಬುಡಕ್ಕೆ ಕೈ ಹಾಕ್ತೀನಿ. ನೀವು ವಿಶೇಷವಾಗಿ ನೀವು BJP ಕಾರ್ಯಕರ್ತರನ್ನ ಈಗ ಎಷ್ಟು ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ನನಗೆ ಗೊತ್ತಿದೆ. ನಿಮ್ಮ ಜೊತೆಗಿರೋರಿಗೆ ಮಾತ್ರ ನೀವು ಸವಲತ್ತುಗಳನ್ನು ಕೊಡುವಂಥದ್ದು ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆಗಿದ್ದವ್ರಿಗೆ ಮಾಡ್ತಿರುವಂಥದ್ದು ಎಲ್ಲ ಕೆಲಸಕ್ಕೂ ನಾವು ಕೈ ಹಾಕಬೇಕಾಗುವುದು ಹುಷಾರು. ನಾನು ಬರ್ತೀನಿ, ದೇವ್ರ ಮುಂದೆ ನಿಂತು ಅದು ಯಾವ ದೇವರು ಅಂತ ದಿನಕರ್ ಶೆಟ್ಟಿನ ಹೇಳಿ, ಅಲ್ಲೇ ಬಂದು ಹೇಳ್ತೀನಿ. ನಾನು ನನ್ನ ರಾಜಕೀಯ ಕುಮಾರಣ್ಣನ ಜೊತೆಗೆ ಮಾಡ್ತೀನಿ ಅಂತ ಅವ್ರು ಹೇಳಿ, ನಾವು ತಾಕತ್ತಿದ್ರೆ ನಾ ಹೇಳಿಬಿಟ್ಟಲ್ಲ, ಅದ್ರ ಉತ್ತರ ಇಲ್ಲೇ ಇದೆ. ಸರ್ವೋಚ್ಚ ನಾಯಕರ ದೇವೇಗೌಡರ ಆಶೀರ್ವಾದ ಇದೆ. ಕುಮಾರಣ್ಣವರ ಏನು ಅವ್ರು ಹೇಳ್ತಾರೆ ಅದರಂತೆ ನಡೆಯುವಂಥ ಸಾಮರ್ಥ್ಯ ನಮ್ಮೆಲ್ಲರಿಗೂ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಒಳ್ಳೆ ಸಾಧನೆ ಮಾಡ್ತೀವಿ ಮತ್ತು ಬಡವರ ಪರವಾಗಿ ಇರ್ತೀವಿ. ನಮ್ಮ ಧ್ಯೇಯ ಇಷ್ಟೇ, ಈ ಕ್ಷೇತ್ರದಲ್ಲಿ ನಾವು ಬಡವರ ಪರವಾಗಿ, ರೈತರ ಪರವಾಗಿ, ಮೀನುಗಾರರ ಪರವಾಗಿ, ಪ್ರವಾಸೋದ್ಯಮದ ಪರವಾಗಿ ನಾವು ಕೆಲಸ ಮಾಡ್ತೀವಿ ಮತ್ತು ಜನರಲ್ಲಿ ಸಂಘಟನೆ ಮಾಡ್ತೀವಿ. ನಮ್ಮನ್ನು ನಮ್ಮ ಪಾಡಿಗೆ ಇರೋದಕ್ಕೆ ಬಿಟ್ಟುಬಿಡಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಉಪಾಧ್ಯಕ್ಷ ಜಿಕೆ ಪಟ್ಗಾರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಟಿಟಿ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ದತ್ತ ಪಟ್ಗಾರ್, ಜಿಲ್ಲಾ ಮುಖಂಡ ಸತೀಶ್ ಮಾಲೆ, ಪ್ರಮುಖರಾದ ಗೋವಿಂದಗೌಡ, ಬಲೀಂದ್ರಗೌಡ, ಯಶವಂತಗೌಡ, ಕುಸುಮಗೌಡ, ಸುಬ್ಬಯ್ಯ ನಾಯ್ಕ್, ಭವಾನಿ ಹಳ್ಳೇರ್, ಉದಯ ರಾಜೇಶ್ ಪಟ್ಗಾರ್, ಮಹೇಶ್ ನಾಯ್ಕ್ ಇತರರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.